ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಕರಿಕೆ ಗ್ರಾಮದ ಪಚ್ಚೆಪಿಲಾವು ಎಚ್.ಎಂ. ನಂಜುಂಡ ಎಂಬುವವರ ಜಾಗದಲ್ಲಿ ಕಾಡಾನೆಗಳು ಬಂದು ಕೃಷಿ ನಾಶಪಡಿಸಿದೆ. ಪಚ್ಚೆಪಿಲಾವು ನಂಜುಂಡ ಅವರ ತೋಟದಲ್ಲಿ ಹೊಳೆ ದಾಟಿ ಬಂದು ಆನೆಗಳು ಬಾಳೆ, ಅಡಿಕೆ ಮರ ಇವುಗಳನ್ನು ನಾಶಪಡಿಸಿದೆ. ಪ್ರತಿ ವರ್ಷವೂ ಇದೇ ರೀತಿ ಆನೆಗಳು ಬಂದು ಕಾಡಿನಿಂದ ಇಳಿದು ಬಂದು ನಾಶ ಮಾಡ್ತಾ ಇದೆ. ಇದರ ಸುತ್ತಮುತ್ತ ಇಡೀ ಅರಣ್ಯಾಧಿಕಾರಿಗಳು ಆನೆ ಕಂದಕವನ್ನು ನಿರ್ಮಿಸಿದ್ದಾರೆ. ಆದರೂ ಈ ಭಾಗದಲ್ಲಿ ಹೊಳೆ ದಾಟಿ ಬಂದು ಈ ರೀತಿ ಸಮಸ್ಯೆ ಆಗುತ್ತದೆ ಜನರಿಗೆ. ಆದ್ದರಿಂದ ಆದಷ್ಟು ಬೇಗ ಇಲ್ಲಿ ಒಂದು ತಡೆಗೋಡೆ ನಿರ್ಮಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಪ್ರತಿ ಬಾರಿ ವರ್ಷಕ್ಕೆ 1 ಸರಿ 2 ಸರಿ ಆನೆ ಬರ್ತಾನೇ ಇದೆ. ಸುಮಾರು ಸರಿ ರೇಂಜರು ಅವರಿಗೆ ಮನವಿ ಮಾಡಿದೆ, ಫಾರೆಸ್ಟ್ ಮತ್ತು ರೇಂಜರ್ ಅವರಿಗೆ. ಪ್ರತಿ ವರ್ಷ ಗಿಡ ನಟ್ಟು ಸ್ವಲ್ಪ ಹಿಡಿಲಿಕ್ಕೆ ಆಗುವಾಗ ತಕ್ಷಣ ಆನೆ ಬಂದು ಮುರಿತದೆ. ಮುರಿಯೋದು ಗೊತ್ತೇ ಆಗೋದಿಲ್ಲ. ನಿನ್ನೆ ದಿನ ರಾತ್ರಿ ಬಂದು ಮುರಿದಾಕಿದ್ದೇವೆ. ತಕ್ಷಣ ನೀವು ಫುಲ್ಲು 2-3 ಕಿಲೋಮೀಟ್ರ್ ಟ್ರಂಚೆ ಆಗಿದೆ ಆನೆ ಕಡಗ ಅಂತ. ಮತ್ತು ಆದ ನಂತರ ಇಲ್ಲಿ ಒಂದು ಹೊಳೆ ಇದೆ. ಹೊಳೆಯಲ್ಲಿ ಪ್ರತಿ ವರ್ಷ ಆನೆ ಬರ್ತಾನೇ ಇದೆ. ಬೇಸಿಗೆಗಾಲದಾದರೂ ಆನೆ ಬರುವಾಗ ನಮಗೆ ಗೊತ್ತಾಗಿ ನಾವು ಓಡಿಸ್ತಾ ಇದ್ದೇವೆ. ಮಳೆಗಾಲ ನೀರು ಶಬ್ದ ಮತ್ತು ಮಳೆಯ ಶಬ್ದದಲ್ಲಿ ನಮಗೆ ಅರ್ಥವಾಗೋದಿಲ್ಲ, ಗೊತ್ತೂ ಆಗೋದಿಲ್ಲ. ಆದರೆ ಮನೆಗಿಂತ ಸುಮಾರು ದೂರ ಇದೆ ಇಲ್ಲಿಗೆ. ಇದರಿಂದ ತಕ್ಷಣ ನೀವು ಫಾರೆಸ್ಟ್ ರೇಂಜರು ಎಲ್ಲ ಸೇರಿ ಅಧಿಕಾರಿಗಳು ತಕ್ಷಣ ಇದಕ್ಕೊಂದು ತಡೆಗೋಡೆ ನಿರ್ಮಾಣ ಮಾಡಿಕೊಟ್ಟು ನಮ್ಮ ಕಷ್ಟವನ್ನು ನಿರ್ವಹಣೆ ಮಾಡಿಕೊಡಬೇಕು ಅಂತ ನಾನು ಕೇಳ್ತೇನೆ. ಅರಣ್ಯಾಧಿಕಾರಿಗಳು ಇಲ್ಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಆದಷ್ಟು ಬೇಗ ಇಲ್ಲಿಗೊಂದು ತಡೆಗೋಡೆಯನ್ನು ನಿರ್ಮಿಸಿಕೊಡುವ ವ್ಯವಸ್ಥೆಯನ್ನು ಮಾಡಿಕೊಡಿಸಬೇಕಾಗಿ ಇಲ್ಲಿಯ ಸ್ಥಳೀಯರು ಆಗ್ರಹಿಸಿದ್ದಾರೆ. ಕರಿಕೆ ನ್ಯೂಸ್ ಹೆಲ್ಪ್ಲೈನ್, ಕರಿಕೆ.